ನಮಸ್ಕಾರ, ನಾನು ನಟಿ ಭಾವನಾ ರಾವ್. ಇವತ್ತು ಅಂಬಾಸೆ ದಿವಸ ನಾನು ವರದರಾಜೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೀನಿ, ನಮ್ ಶಿವನ್ ದೇವಸ್ಥಾನಕ್ಕೆ. ಇದು ನಾನು ಕೇಳ್ಪಟ್ಟೆ ನರ್ಮದಾ ನದಿಯಿಂದ ಉದ್ಭವ ಆಗಿರುವಂತ ಲಿಂಗ ಇದು. ತುಂಬಾ ಪವರ್ಫುಲ್ ಇದೆ. ನಂಗೆ ತುಂಬಾ ಒಂದು ಪಾಸಿಟಿವ್ ಎನರ್ಜಿ ಸಿಕ್ತು ನನ್ಗಿಲ್ಲಿ. ನಂಗೊಬ್ರು ತುಂಬಾ ಬೇಕಾಗಿರೋರು ಹೇಳಿದ್ರು ಹೋಗ್ಪಾ ಅಲ್ಲಿ ಒಳ್ಳೇದಾಗುತ್ತೆ ಅಂತ. ಸೊ ನಾರಾಯಣ್ ಸರ್ ನಮ್ ಗುರುಗಳು ಇಲ್ಲಿ ಸಿಕ್ಕಿ ನಂಗೆ ತುಂಬಾ ಚೆನ್ನಾಗಿ ಗೈಡ್ ಮಾಡಿದ್ರು. ಹೋಮ ಎಲ್ಲ ಮಾಡಿದ್ವಿ. ಒಂದು ಎನರ್ಜಿ ಕೊಡುತ್ತೆ ಇಲ್ಲಿ ಬಂದ್ರೆ. ತುಂಬಾ ಒಳ್ಳೇದಾಗತ್ತೆ. ಅಮಾವಾಸ್ಯೆ ದಿವಸ ಎಸ್ಪೆಷಲಿ ಬಂದು ದೃಷ್ಟಿ ತೆಗಿತಾರೆ. ಮತ್ತೆ ನಿಮ್ಗೆ ಏನೇನು ಬ್ಲಾಕ್ ಮ್ಯಾಜಿಕ್, ಶಾಪದೋಷ ಎಲ್ಲ ಏನೇನ್ ಇದೆಯೋ ಅದನ್ನೆಲ್ಲ ಹೋಗಿಸ್ತಾರೆ. ಸೊ ತುಂಬಾ ಖುಷಿ ಆಯ್ತು ಇಲ್ಲಿ ಬಂದು. ಪುಟಾಣಿ ದೇವಸ್ಥಾನ, ಬಟ್ ಅದ್ರ ಪವರ್ ಬೇರೆ ರೀತಿನೇ ಇದೆ. ಶಿವನ್ ನೋಡ್ತಾನೆ ಇರ್ಬೇಕು ಅನ್ಸುತ್ತೆ, ಅಷ್ಟು ಚಂದ ಇದೆ ಈ ದೇವಸ್ಥಾನ. ಸೊ ನನ್ಗಂತೂ ಬಹಳ 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 ಖುಷಿ ಆಯ್ತು, ಸಂತೋಷ ಆಯ್ತು ಅಂಡ್ ನೆಮ್ಮದಿ ಸಿಕ್ತು ಎಲ್ಲದಕ್ಕೆ. ಆಕ್ಚುಲಿ ಫಸ್ಟ್ ಟೈಮ್ ನಾನ್ ಮಾಡ್ತಾ ಇರೋದು ಒಣಮೆಣಸಿನ್ಕಾಯಿ ಇಟ್ಕೊಂಡು. ಆಕ್ಚುಲಿ ಫಸ್ಟ್ ಏನೋ ಹೇಳಿದ್ರು, ನಂಗೆ ಒಂದು ಪ್ರೊಸೀಜರ್ ಹೇಳಿದ್ರು. ಮನೆ ಆಚೆ ಹೊರಡೋಕೆನ ಮುಂಚೆ ಒಣಮೆಣಸಿನ್ಕಾಯಿ ತಗೊಂಡು ಏನೋ ಒಂದು ಪ್ರೋಸೆಸ್ ಮಾಡ್ಬಿಟ್ಟು ಇಲ್ಲಿ ಬಾ ಅಂತ ಹೇಳಿದ್ರು. ಸೊ ಅದು ಹೋಮ ಎಲ್ಲ ಮಾಡ್ಸಿದ್ರು. ತುಂಬಾ ಅಚ್ಚುಕಟ್ಟಾಗಿ ತುಂಬಾ ಶ್ರೇಷ್ಠ ಅನಿಸ್ತು ನನ್ಗೆ. ಅದೇನೋ ಒಂದು ಭಾರ ಕಡಿಮೆ ಆಗ್ತಾ ಇದೆ ಅಂತ ಅನಿಸ್ತಾ ಇತ್ತು ನಂಗೆ. ಗುರುಗಳನ್ನ ನೋಡಿದ ತಕ್ಷಣ ನನ್ಗೆ ಒಂದು ಡಿವೈನ್ ಪವರ್ ಅನ್ಸ್ತು ನನ್ಗೆ. ನನ್ನ ಫ್ರೆಂಡಿಗೆ ಹೇಳ್ದೆ, ಬಂದ ತಕ್ಷಣ ಹೇಳ್ದೆ, ತುಂಬಾ ಚೆನ್ನಾಗಿ ಹೇಳ್ತಾರೆ, ತುಂಬಾ ಚೆನ್ನಾಗಿ ಮಾತಾಡ್ತಾರಲ್ವಾ ಅವರು ಅಂತ. ಸೊ ಒಂದು ಕಲ್ಮಶ ಇಲ್ಲ, ಎಲ್ಲರಿಗೂ ಒಳ್ಳೇದಾಗ್ಬೇಕು ಅಂತ ಬಯಸುವಂತ ಮನ್ಸು ಅವ್ರದ್ದು. ಖುಷಿ ಆಯ್ತು, ಪಾಸಿಟಿವ್ ಆಗಿದ್ದಾರೆ, ಎಲ್ಲ ಒಳ್ಳೇದಾಗುತ್ತೆ ಅಂತ ಹೇಳಿದ್ದಾರೆ. ಬನ್ನಿ, ನಿಮ್ಗೆ ಗೊತ್ತಾಗತ್ತೆ. ಏನೇ ಕಷ್ಟ ಇದ್ರು ಫಸ್ಟ್ ಆಫ್ ಆಲ್ ದೇವ್ರನ್ನ ಎಲ್ಲಾರು ನಂಬ್ತೀವಿ. ನಾನಂತೂ ತುಂಬಾನೇ ನಂಬ್ತೀನಿ. ನಾ ವೆರಿ ಸ್ಪಿರಿಚುವಲ್. ದೇವಸ್ಥಾನಗಳಿಗೆ ಹೋಗ್ತಾನೆ ಇರ್ತೀನಿ. ಒಂದೊಂದು ದೇವಸ್ಥಾನದಲ್ಲಿ ಒಂದೊಂದು ಎನರ್ಜಿ ಇರುತ್ತೆ. ಮತ್ತೆ ನಮ್ಗೇನ್ ಯಾವಾಗ್ಲೂ ನಾನು ಅದೇ ಅನ್ಕೊಳ್ಳೋದು, ನಮ್ಗೆ ಬೇಕು 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 ಅಂತ ಅಂದಾಗ ಅದ್ ಸಿಗದೆ ಇರ್ಬೇಕಾದ್ರೆ ದೇವ್ರು ನಮ್ಗೆ ಇನ್ನ ದೊಡ್ಡದೇ ಏನೋ ಪ್ಲಾನ್ ಮಾಡಿರ್ತಾನೆ, ಅದನ್ನ ಕೊಡ್ತಾನೆ ಅಂತ ನಂಬ್ಕೊಂಡ್ ಬಂದಿರೋಳು ನಾನು. ಸೊ ಈ ದೇವಸ್ಥಾನಕ್ ಬರೋರ್ಗು ಅಷ್ಟೇ ಅದೊಂದು ರಿಲೀಫ್ ಸಿಗತ್ತೆ, ಎಲ್ಲ ಒಳ್ಳೇದಾಗುತ್ತೆ ಅನ್ನೋ ಒಂದು ಸ್ಟ್ರೆಂತ್ ಸಿಗತ್ತೆ, ಒಂದು ಕಾನ್ಫಿಡೆನ್ಸ್ ಸಿಗತ್ತೆ ಲೈಫ್ ನಲ್ಲಿ ಅಂತ.